ಇನ್ನು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಏನ್ ಹೇಳುತ್ತೆ, ಯಾರಿದ್ದಾರೆ ಈಗ ಅಲ್ಲಿ ಶಾಸಕರು? ಈ ಹಿಂದೆ 2023ರಲ್ಲಿ ಬಿಜೆಪಿಯಿಂದ ಸಿಮೆಂಟ್ ಮಂಜು ಅವರು ಸ್ಪರ್ಧೆ ಮಾಡಿದ್ರು, ಅವರೇ ಗೆದ್ದಿದ್ದಾರೆ ಕೂಡ. ಇನ್ನು HK ಕುಮಾರಸ್ವಾಮಿ ಅವರು ಅಲ್ಲಿ ಹಾಲಿ ಶಾಸಕರಾಗಿದ್ರು, ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರು. ಸೊ ಇಲ್ಲಿ ಬಹಳ ಅಂತರ ಕೂಡ ಇಲ್ಲ. ಸೊ ಏನ್ ಬೇಕಾದ್ರೂ ಆಗ್ಬಹುದು. ಕೇವಲ ಒಂದು 2,000 ಓಟ್ಗಳ ಡಿಫ್ರೆನ್ಸ್ ಇದೆ. ಮತ್ತೆ ಘಟಾನುಘಟಿ ನಾಯಕರುಗಳಿಗೂ, ಒಬ್ಬರು ಗೆದ್ದವರು ಮತ್ತೊಬ್ಬರು ಹಿರಿಯ ನಾಯಕರು. ಸೊ ಏನಾಗ್ಬೋದು? HK ಕುಮಾರಸ್ವಾಮಿ JDS ನ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು 6 ಬಾರಿ ಸತತವಾಗಿ ಗೆದ್ಕೊಂಡು ಬಂದಿದ್ದವರು. ಏಕಾಏಕಿ ಸಕಲೇಶ್ಪುರದಲ್ಲಿ ಈ ಬಾರಿನೂ ಕೂಡ HK ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಸಿಮೆಂಟ್ ಮಂಜು ಪ್ರೀತಮ್ ಗೌಡ್ರ ಅತ್ಯಾಪ್ತ, CT ರವಿ ಅವರ ಅತ್ಯಾಪ್ತ. ಓಕೆ, ಹಾಗಾಗಿ ಹೆಂಗೋ ಅಲ್ಲಿ ಅಷ್ಟು ಸುಲಭ ಇಲ್ಲ ಅಂತ ಹೇಳ್ಬಿಟ್ಟು ಸಿಮೆಂಟ್ ಮಂಜು ಅವ್ರಿಗೆ ಬಹಳ ಸರ್ಕಸ್ ಮಾಡಿ, ಸಾಹಸ ಮಾಡಿ ಚಿಕ್ಕಮಂಗ್ಳೂರು, ಹಾಸನ ಜಿಲ್ಲೆ ಎಲ್ಲಾ ಬಿಜೆಪಿ ನಾಯಕರು ಒಟ್ಟಾಗಿ ಸೇರಿ ಸಿಮೆಂಟ್ ಮಂಜು ಅವ್ರಿಗೆ ಟಿಕೆಟ್ ಕೊಡ್ಸಿದ್ರು. ಆಶ್ಚರ್ಯ ರೂಪದಲ್ಲಿ 3,000 ಚಿಲ್ಲರೆ ಓಟಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಈ ಹಾಸನದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದ್ರ ಎಫೆಕ್ಟ್ ಇಲ್ಲೂ ತಟ್ಟಬಹುದು. ಓಕೆ, ಈ ಸಕಲೇಶ್ಪುರವನ್ನು ಕೂಡ ದೇವೇಗೌಡರು ಕುಮಾರಸ್ವಾಮಿ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸಕಲೇಶ್ಪುರ ಒಂದೇ ಅಂತ ನಾನು ಹೇಳ್ತಿಲ್ಲ, ಹಾಸನ ಒಂದೇ ಅಂತ ಹೇಳ್ತಿಲ್ಲ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳನ್ನ ದೇವೇಗೌಡರು ಅಷ್ಟು ಸುಲಭವಾಗಿ ಬಿಜೆಪಿಗೆ ಬಿಟ್ಕೊಡೋದಿಲ್ಲ. 1-2 ಬಿಟ್ಕೊಡ್ತಾರೇನೋ ಗೊತ್ತಿಲ್ಲ. ಆದ್ರೆ ಹಾಸನ, ಮಂಡ್ಯ ಮತ್ತೆ ತುಮಕೂರು ಈ 3 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಇಲ್ಲೂ ಕೂಡ ಅಷ್ಟೇ. ಒಂದು ವೇಳೆ ಸಿಮೆಂಟ್ ಮಂಜು ಹಾಲಿ ಶಾಸಕರಾಗಿರೋದ್ರಿಂದ ಬಿಜೆಪಿ ಅವರು ಬಹಳಷ್ಟು ಗಟ್ಟಿಯಾಗಿ ಕೇಳ್ತಾರೆ, ನಾವು ಹಾಲಿ ಶಾಸಕರಿದ್ದೀವಿ, 2023 ಹೇಳ್ಬೇಡಿ ನೀವು, 2,000 ಅಂತರದಲ್ಲಿ ಗೆದ್ದವ್ರೆ, 3,000 ಅಂತರದಲ್ಲಿ ಗೆದ್ದವ್ರೆ ಅಂತ ಹೇಳ್ಬೇಡಿ. ಆದ್ರೆ 5 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಹಾಲಿ ಶಾಸಕರು ಕೊಡ್ಲೇಬೇಕು ಅನ್ನುವಂತ ಒಂದು ಸೂತ್ರ ಬಂದಿದ್ದಾದ್ರೆ ಸಿಮೆಂಟ್ ಮಂಜು ಅವ್ರಿಗೆ ಸಿಗುತ್ತೆ. ಆಗ HK ಕುಮಾರಸ್ವಾಮಿ ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ ಮೈತ್ರಿಯಿಂದ ಆ ಸಮಸ್ಯೆ ಆಗುತ್ತೆ. ಆದ್ರೆ ಅಷ್ಟು ಸುಲಭವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ, HK ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಸಿಗದೇನೆ ಸಿಮೆಂಟ್ ಮಂಜು ಅವ್ರಿಗೆ ಕೊಡೋದಕ್ಕೆ ಒಪ್ಕೊಳ್ತಾರೆ ಅಂತ ನನಗೇನು ಅನಿಸ್ತಾ ಇದೆ. ಸೊ ನೋಡೋಣ HK ಕುಮಾರಸ್ವಾಮಿ ಅವರಂತೂ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ರ ಬಗ್ಗೆ ಅಂತ.